ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮಹಾಮಳೆ ಎಫೆಕ್ಟ್ ಬೆಳಗಾವಿಯಲ್ಲಿ ದುರಂತ ಆಗಿದೆ. 4 ಕೋಟಿ ರೂಪಾಯಿ ಮೌಲ್ಯದ ರೈತರ ಜಾಕ್ವೆಲ್ ಕುಸಿತ ಆಗಿರುವುದು ಕಾಗವಾಡ ತಾಲೂಕಿನ ಕೃಷ್ಣಾ ನದಿ ತೀರದಲ್ಲಿ ಆಗಿರುವಂತಹ ಘಟನೆ ಇದು. ನೋಡಿ, ಮಹಾಮಳೆ ಎಫೆಕ್ಟ್ ಬೆಳಗಾವಿಯಲ್ಲಿ ದೊಡ್ಡ ದುರಂತವೇ ಸಂಭವಿಸಿದೆ. 4 ಕೋಟಿ ರೂಪಾಯಿ ಮೌಲ್ಯದ ರೈತರ ಜಾಕ್ವೆಲ್ ಕುಸಿತ ಆಗಿರುವುದು ಕಾಗವಾಡ ತಾಲೂಕಿನ ಕೃಷ್ಣಾ ನದಿ ತೀರದಲ್ಲಿ ಆಗಿರುವಂತಹ ಘಟನೆ ಇದು. ಶೇಡಬಾಳದ ಶಾಂತಿನಾಥ ಮತ್ತು ಕೃಷ್ಣ ಏತ ನೀರಾವರಿ ಯೋಜನೆಯ ಜಾಕ್ವೆಲ್ ಅದು 75 HP-ಯ 4 ಬೃಹತ್ ಪಂಪ್ ಸೆಟ್, ವಿದ್ಯುತ್ ಕಂಬಗಳು ನದಿ ಪಾಲಾಗಿದ್ದಾವೆ. ಅಮೃತ್ 2 ಕುಡಿಯುವ ನೀರಿನ ಯೋಜನೆ ಕಾಮಗಾರಿ ವೇಳೆ ಬ್ಲಾಸ್ಟಿಂಗ್ ವೇಳೆ ದುರ್ಘಟನೆ ಆಗಿದೆ. ರೈತರೇ ಸ್ವಂತ ಖರ್ಚಿನಲ್ಲಿ ನಿರ್ಮಿಸಿಕೊಂಡಿದ್ದಂತ ಏತ ನೀರಾವರಿ ಜಾಕ್ವೆಲ್ ಅದು 30 ವರ್ಷಗಳ ಹಿಂದೆ ಜಮೀನು ಅಡವಿಟ್ಟು ರೈತರು ನಿರ್ಮಿಸಿದ್ದಂತ ಜಾಕ್ವೆಲ್ ಸಾಲ ಪಡೆದು ಶಾಂತಿನಾಥ್ ಮತ್ತು ಕೃಷ್ಣ ಏತ ನೀರಾವರಿ ಯೋಜನೆಯನ್ನ ಆರಂಭಿಸಲಾಗಿತ್ತು. ಜಾಕ್ವೆಲ್ ಕುಸಿತದಿಂದ ಈಗ 500ಕ್ಕೂ ಹೆಚ್ಚು ರೈತ ಕುಟುಂಬಗಳು ಬೀದಿಗೆ ಬಿದ್ದಂಗಾಗಿದೆ. ಸ್ಥಳದಿಂದ ಅಮೃತ್ ಯೋಜನೆಯ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಕಾಲ್ ಕಿತ್ತಿದ್ದಾರೆ ಅನ್ನೋ ಮಾಹಿತಿಯೂ ಕೂಡ ಲಭ್ಯವಾಗ್ತಾ ಇದೆ. ಮುನ್ನೆಚ್ಚರಿಕೆ ನೀಡಿದ್ರು ಬ್ಲಾಸ್ಟಿಂಗ್ ಮುಂದುವರಿಸಿದ್ದಕ್ಕೆ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ವಂತ ಜಮೀನುಗಳ ಮೇಲೆ ಯಾವುದೇ ಸರ್ಕಾರದ ಸಹಾಯಧನವಿಲ್ಲದೆ ನಮ್ಮ ಜಮೀನಿನ ಮೇಲೆ ಸಾಲ ಮಾಡಿಕೊಂಡು ಇದೊಂದು 2 ಏತ ನೀರಾವರಿ ಯೋಜನೆ ಮಾಡಿಕೊಂಡು 7 ಕಿಲೋಮೀಟರ್ ಲೈನ್ ಮಾಡಿಕೊಂಡು ನಮ್ಮ ಜಮೀನುಗಳಿಗೆ ನೀರನ್ನು ತೆಗೆದುಕೊಂಡು ಹೋಗಿದ್ವಿ ನಾವು. 30 ವರ್ಷದಿಂದ ವ್ಯವಸ್ಥಿತ ಇದು ಎಲ್ಲ ನಡೆದಿತ್ತು. ಇದು ಕುಡಿಯ ನೀರಿನ ಯೋಜನೆ ಪಕ್ಕದಲ್ಲಿ ಅವರು ಅಮೃತ ಯೋಜನೆದವರು ಜಾಕ್ವೆಲ್ ಡೈಲಿ ಅವ್ರಿಗೆ ನಾವು ಹೇಳಿದೀವಿ, ಇದು ಆಗ್ತದೆ, ಇದು ಡೇಂಜರ್ ಐತಿ, ನೀವು ಸ್ವಲ್ಪ ಇದು ಮಾಡ್ರಿ ಅಂದ್ರೆ ಅದು ಯಾವುದೇ ತರದವ್ರು ಕೇರ್ ಮಾಡಲಿಲ್ಲ. ಇವತ್ತು ಇದು ನಮ್ ಜಾಕ್ವೆಲ್ ಎಲ್ಲ ಕೊಲ್ಯಾಪ್ಸ್ ಆಗಿ 500 ಕುಟುಂಬಗಳಿಂದ ಬೀದಿಗೆ ಬಂದಿದೆವು. ಇಲ್ಲಂದ್ರೂ 400 ಎಕರೆ ಕಬ್ಬು ಅಂದ್ರೆ ಸರಾಸರಿ 40 ಟನ್ ಹಿಡಿದ್ರು ನಮ್ದು 10 ರಿಂದ 15 ಕೋಟಿ ರೂಪಾಯಿ ಕಬ್ಬಿಂದ ನುಕ್ಸಾನ್ ಈ ಪ್ರೆಸೆಂಟ್ ವರ್ಷದ ಇದೆ. ಜಾಕ್ವೆಲ್ ಪಂಪಿಂಗ್ ಮೆಷಿನರಿ ಇದೆಲ್ಲ ಕೂಡಿ ಸುಮಾರು 3 ರಿಂದ 3.5 ಕೋಟಿ ರೂಪಾಯಿ ಇವತ್ತು ಹಾನಿಯಾಗಿದೆ. ಮತ್ತೆ ಇನ್ನು ಇವೆಲ್ಲಾ ಕುಟುಂಬಗಳು ಮುಂದಿನ ಜೀವನದ ಪರಿಸ್ಥಿತಿ ಏನು? ಈ ತರ ಮಳೆಗಾಲ ಇಲ್ಲ, ಸರ್ಕಾರದ 1 ರೂಪಾಯಿನೂ ಯಾವುದೇ ತರದ ಸಹಾಯ ಇಲ್ಲದೆ ಅನ್ನೋದು ಇದನ್ನ ಕೃಷ್ಣ ಸ್ಕೀಮ್ ಚಾಲೂ ಆಗಿ 30 ವರ್ಷ ಆಯ್ತು. 30 ವರ್ಷದಾಗ 3 ಮಹಾಪೂರ್ ಇಷ್ಟು ದೊಡ್ಡ ಬಂದು ಅಂದ್ರ ಈ ಜಾಕ್ವೆಲ್ ಮ್ಯಾಗಿನ ನೀರ್ ಹೋದ್ರೆ ಬಿ ನಮ್ ಜಾಕ್ವೆಲ್ ಕ್ಯಾನ್ ಹಾಕಿಲ್ಲ. ಈ ವರ್ಷ ಅಮೃತದವ್ರು ಏನ್ ಮಾಡಕತ್ರು ಅವ್ರಿಗೆ 4-5 ಸಲ ಬಂದ್ ತಾಕೀತ್ ಮಾಡಿದ್ವಿ, ಅಷ್ಟು ತೆಗಿಬೇಡ್ರ. ಅವ್ರ ಏನ್ ಬ್ಲಾಸ್ಟಿಂಗ್ ಹಾಕಿರು ಇದನ್ನ ಕೆಡ್ತಾರ. ಇವತ್ ನಮ್ದು ಲುಸ್ಕಾನ್ ಎಷ್ಟಾಗೈತಿ ಅಂದ್ರ ಬರೇ ಸ್ಕೀಮ್ ಜಾಕ್ವೆಲ್ 3 ರಿಂದ 4 ಕೋಟಿ ರೂಪಾಯಿ ಕಮ್ಮಿ. ಇವತ್ತು ನಮ್ದು ಮುಟ್ರ ಮತ್ ಬಿಟ್ಟ ಈ ಬೆಳಿ 500 ಎಕರೆ ಕಬ್ಬು ಐತಿ, 600 ಕುಟುಂಬ ಇವತ್ತು ಹಾದಿ ಮ್ಯಾಗ ಬರ್ತಾವ. ಈಗ ಸದ್ಯಕ್ಕೆ ಅವ್ರ ಸ್ಕೀಮ್ ಅಮೃತದವ್ರ ನಮ್ಗೆ ಅರ್ಜೆಂಟ್ ನೀರಿನ ವ್ಯವಸ್ಥೆ ಮಾಡಿ ಕೊಡ್ಬೇಕು, ಆಮೇಲೆ ಜಾಕ್ವೆಲ್ ಕಟ್ಟಿ ಕೊಡ್ಬೇಕು. ಒಂದ್ ವೇಳೆ ಮಾಡದಿದ್ರ ನಾವು ಸೆಡ್ಬಾಳ್ ಬಸ್ ಸ್ಟ್ಯಾಂಡ್ ಪೂರ್ಣ ಬಂದ್ ಮಾಡೋರು. ಇಡೀ ಊರ ಇದಕ್ಕೆ ಸಪೋರ್ಟ್ ಮಾಡ್ತೀವಿ. ಡಿಸಿ ಬರ್ಲಿ ಎಸಿ ಬರ್ಲಿ ಅದು ತಪ್ಪಜೆ ನಮ್ದು ಇತ್ತಂದ್ರ ಒಪ್ಪತ್ತೇವಿ, ಅವ್ರದ್ದು ಇತ್ತಂದ್ರ ಅದನ್ನ ಮಾಡಿಸಿ ಕೊಡ್ಬೇಕು. ಗೌರ್ಮೆಂಟ್ ಅಮೃತದ ಐತಿ, ನಮ್ದೇನಲ್ಲ. ಯೋಜನಾ ಏನ್ ಮಾಡ್ಕತ್ತಿರು ನಮಗೂ ಕೂಡ ಇರ್ಬೇಕು. ಅವ್ರಿಗೆ ಅವಾಗ ಹೇಳಿದ್ವಿ, ನೀವ್ ಒಂದ್ ಸ್ವಲ್ಪ ಇದನ್ನ ಮಾಡ್ರಿ, ಆ ಕಡೆ ಮಾಡ್ರಿ, ಮತ್ ನಮ್ದು ವ್ಯವಸ್ಥೆ ಮಾಡ್ರಿ, ಮಣ್ಣು ಸ್ವಲ್ಪ ಸರಿ ಅಂದ್ರೆ ಬಿ ಇಲ್ಲ ಏನಾಗಂಗಿಲ್ಲ ನಾವು ನೋಡ್ತೇವಂದ್ರ. ಮೊನ್ನೆ ಬಿ ಹೇಳಿದೀವಿ ನಾವು ಅವ್ರಿಗೆ, ಮಳಿ ಬರ್ಕೈತಿ, ಮಹಾಪುರ್ ಬರ್ತೈತಿ ಮಾಡ್ರಿ ಅಂದ್ರೆ ಬಿ 4 ದಿವ್ಸನಾಗ ಬ್ಲಾಸ್ಟಿಂಗ್ ಹಾಕಿದಾರು. ಮತ್ ಇವತ್ತಿಗೆ ಬೀಳುತ್ತ ಕೈಲಿ ಇದ್ದದ್ ಎಲ್ಲಾ ಮೆಟೀರಿಯಲ್ ತಗೊಂಡು ಇಲ್ಲ ಅದು ಹೋಗಿದಾರ, ಕಿತ್ಕೊಂಡು ಹೋಗಿದಾರ ಒಂದ ತಾಸ್ನಾಗ. ನಾವೇನ್ ಅವ್ರಿಗೇನ ಮಾಡಿಲ್ಲ ಏನಿಲ್ಲ, ನಾವು ಬರೋಷ್ಟ್ರವಾಗಿ ಎಲ್ಲ ಇದ್ರಿಗೆ ಕಟ್ಟ ಬಿಟ್ರ ಅಂದ್ರೆ ಅವ್ರು ತಪ್ಪು ಮಾಡಿದಾರ ಅನ್ನೋದು ಅವ್ರಿಗೆ ಗೊತ್ತೈತಿ. ಈಗ ಕಾಂಟ್ರಾಕ್ಟರ್ ಗವರ್ಮೆಂಟ್ ಹೆಂಗ್ ಮಾಡ್ತಿದ್ ಗೊತ್ತಿಲ್ಲ, ಕಾಂಟ್ರಾಕ್ಟರ್ ತಪ್ಪ ಐತಿ. ನಮ್ದು 30 ವರ್ಷ ಸ್ಕೀಮ್, 30 ವರ್ಷ ಜಾಕ್ವೆಲ್ ಐತಿ, ಎಲ್ಲಾ ಇದಾವು. ಮಹಾಪೂರ್ ಬಂದ್ ಇದ್ರ ಜಾಕ್ವೆಲ್ ಮ್ಯಾಗ 20 ಫೂಟ್ ನೀರ್ ನಿಂತ್ರ ಬಿ ನಮ್ ಜಾಕ್ವೆಲ್ಗೆ ಅವಾಗ ಏನಾಗಿಲ್ಲ, ಅಳಿಗಾಡಿಲ್ಲ ಆಗಿತ್ತು. ಇದ ಫಸ್ಟ್ ಟೈಮ್ ಇದು ಅವನ ತಪ್ಪಲೆ ಆಗೈತಿ. ಮತ್ತೆ ಇದೆಲ್ಲ ಮಣ್ಣು ತೆಗೆದು ನೋಡ್ರೆ ಇದು ಗೊತ್ತಾಗ್ತೈತಿ. ಇವತ್ತು ಡಿಸಿ ಆಗ್ಲಿ ಎಸಿ ಆಗ್ಲಿ ಪಂಚನಾಮ ಮಾಡಿ ನೋಡಿದ ಮ್ಯಾಗ ಅದನ್ನ ಮಾಡ್ಲವ್.
ಮತ್ ಒಂದ್ ವೇಳೆ ಎಸಿ ಡಿಸಿ ಅಥವಾ ಸರ್ಕಾರ ನಮಗ್ ಸಪೋರ್ಟ್ ಮಾಡ್ಲಿಲ್ಲ ಮತ್ ಅವ್ರ ಕಡೆ ಕಾಂಪನ್ಸೇಷನ್ ಕೊಡ್ಲಿಲ್ಲ ನಾವು ಸಂಪೂರ್ಣ ಸೆಡಬಾರ್ದಂದ್ರೆ ರಸ್ತಾ ಬಂದ್ ಮಾಡ್ತೇವೆ ಇಡೀ ಊರ್ದೇವು